ನಮಸ್ಕಾರ ವೀಕ್ಷಕರೇ, ಕನೆಕ್ಟ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ವಿಜಯೇಂದ್ರ ಅವರಂತೂ ಫುಲ್ ಖುಷಿಯಾಗವ್ರೆ ಕಳೆದ 2 ದಿನದಿಂದ. ಇಡೀ ರಾಜ್ಯದ ರಾಜಕಾರಣಿಗಳಲ್ಲಿ ಯಾರು ಖುಷಿಯಾಗವರೋ ಗೊತ್ತಿಲ್ಲ, ಆದರೆ ವಿಜಯೇಂದ್ರ ಮಾತ್ರ ದಿಲ್ ಖುಷ್. ಅದಕ್ಕೆ ಕಾರಣ ಪ್ರೆಸೆಂಟ್ ಎಲೆಕ್ಷನ್ ನಡೆದ್ಬಿಟ್ರೆ BJPಗೆ ಕರ್ನಾಟಕದಲ್ಲಿ 160ವರೆಗೂ ಸೀಟ್ ಬರುತ್ತೆ ಅಂತ ಸರ್ವೆ ಒಂದು ಹೇಳ್ಬಿಟ್ಟೈತೆ. ಹೈದರಾಬಾದ್ ಮೂಲದ ಪೀಪಲ್ಸ್ ಪಲ್ಸ್ ಮತ್ತು ಕೊಡೆಮಾ ಟೆಕ್ನಾಲಜಿ ಅನ್ನೋ ಒಂದು ಸಂಸ್ಥೆ ಕಳೆದ 1 ತಿಂಗಳಿಂದ ಸರ್ವೆಯನ್ನು ಮಾಡಿಬಿಟ್ಟು ಕರ್ನಾಟಕದಲ್ಲಿ ಪ್ರೆಸೆಂಟು ಚುನಾವಣೆ ನಡೆದರೆ ಏನಾಗುತ್ತೆ ಅಂದರೆ BJP ಫುಲ್ ಮೆಜಾರಿಟಿ. ಕೇಳಕ್ಕೆ ತುಂಬ ಚೆನ್ನಾಗಿದೆ, ಆಗ್ಬೋದು, ಇಲ್ಲ ಅಂತ ಏನಲ್ಲ. ಯಾಕಂದರೆ ಅದಕ್ಕೆ ಕೊಡ್ತಿರುವಂಥ ಕಾರಣ ಗ್ಯಾರಂಟಿ ಯೋಜನೆಗಳ ವಿರುದ್ಧ ಜನ ರೊಚ್ಚಿಗೆದ್ದವ್ರೆ ಅಂತ. ಇರ್ಬೋದೇನೋ, ಇಲ್ಲ ಅಂತೇನಿಲ್ಲ. ಆದರೆ ಜನ ಕಾಂಗ್ರೆಸ್ ವಿರುದ್ಧ ನಿಜಕ್ಕೂ ಅಷ್ಟೊಂದು ಮುನ್ಸನ ತೋರಿದಾರೆ ಅಂದರೆ ಬೈ ಎಲೆಕ್ಷನಲ್ಲಿ 3-3 ಗೆಲ್ತಾ ಇರಲಿಲ್ಲ. ಇವಾಗ ನೋಡಿಬೇಕಾದ್ರೆ ಗಂಗಾವತಿಲಿ ಪಾಪ ರೆಡ್ಡಿ ಅವರು ಜೈಲಿಗೆ ಹೋಗೋರೆ. ಏನಾದ್ರು ಮತ್ತೆ ಅಲ್ಲಿ ಬೈ ಎಲೆಕ್ಷನ್ ಮತ್ತೊಂದು ಅಂತ ಆಯ್ತಂದ್ರೆ ಅನ್ಸಾರಿ ಅವ್ರು ನೀಟಾಗಿ ಹೊಡ್ಕೋತಾರೆ. ಇಕ್ಬಾಲ್ ಅನ್ಸಾರಿ ಅವರು ಆರಾಮ್ಸೆ ಗೆದ್ಬಿಡ್ತಾರೆ. ಕಾಂಗ್ರೆಸ್ ಗೆಲ್ಲುತ್ತೆ ಅಲ್ಲಿ, ಇಲ್ಲ ಅಂತಲ್ಲ. ಏನಿದು ಹೈದರಾಬಾದ್ ಮೂಲದ ಪೀಪಲ್ಸ್ ಪಲ್ಸ್ ಸರ್ವೆ ಏನಿದೆ, ಖಂಡಿತ ಕಾಂಗ್ರೆಸ್ಗೆ ಒಂದಷ್ಟು ವಿರೋಧ ಇರ್ಬೋದು, ಆದರೆ ಅಷ್ಟೊಂದು ಮಟ್ಟಕ್ಕೆ BJPಗೆ ಬರುತ್ತಾ ಗೊತ್ತಿಲ್ಲ. ನೀವು ಕೂಡ ನಿಮ್ಮ ಅಭಿಪ್ರಾಯ ಅಂತ ತಿಳಿಸಿ. ಯಾಕೆಂದ್ರೆ ಆ ಸರ್ವೆ ಪ್ರಕಾರ BJPಗೆ 136ರಿಂದ 159 ಸೀಟು, ಕಾಂಗ್ರೆಸ್ಗೆ 62ರಿಂದ 82 ಸೀಟು, ಆದರೆ JDSಗೆ 3ರಿಂದ 6 ಸೀಟು. ಸಾಧ್ಯನೇ ಇಲ್ಲ, ಅಸಾಧ್ಯ. ಬರೆದಿಟ್ಕೋಬಿಡಿ, JDS ಸಿಂಗಲ್ ಡಿಜಿಟ್ಗೆ ಕುಸಿಯುತ್ತೆ ಅನ್ನೋದು ಅಸಾಧ್ಯ ಅಸಾಧ್ಯ ಅಸಾಧ್ಯ. ಬರೆದಿಟ್ಕೊಂಬಿಡಿ ಈಗಲೇ. ಯಾಕಂದ್ರೆ 2023ರ ಚುನಾವಣೆಯಲ್ಲಿ ಕೇವಲ 19 ಸ್ಥಾನವನ್ನ ಗೆದ್ದಂತ JDS ಬೈ ಎಲೆಕ್ಷನಲ್ಲಿ ಒಂದು ಕಳಕತ್ತು 18 ಸ್ಥಾನದಲ್ಲಿದೆ. ಸದ್ಯ 18 ಜನ MLAಗಳಿದ್ದಾರೆ JDSಗೆ. ಆದರೆ ಅದು 3ರಿಂದ 6 ಕುಸಿಯುತ್ತೆ ಅನ್ನೋದು ಸುಳ್ಳು. BJPಗೆ ಕೂಡ ಕೇವಲ BJP, ರಾಜ್ಯದಲ್ಲಿ BJP JDS ಮೈತ್ರಿ ಐತೆ. ಬರೀ BJP ಒಂದೇ 136ರಿಂದ 159 ಸೀಟ್ ತಗೊಳುತ್ತೆ ಅನ್ನೋದು ಸುಳ್ಳು. ಕಾಂಗ್ರೆಸ್ ಕುಸಿಬಹುದೇನೋ, ಹೇಳಕ್ಕಾಗಲ್ಲ. 62ರಿಂದ 82 ಏನು ಹೇಳೋರೆ, ಕುಸಿಬಹುದೇನೋ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಆದರೆ BJPಗೆ ಬರುವಂಥ ಅತಿ ದೊಡ್ಡ ವೋಟ್ನಲ್ಲಿ ಏನೋ ಸಂಖ್ಯೆ ಕೊಟ್ಟಿದೆ ಸರ್ವೆ, ಅದು JDSಗೆ ಶಿಫ್ಟ್ ಆಗ್ಬೋದು. JDS ಸದ್ಯದ ಪರಿಸ್ಥಿತಿಲಿ, ಯಾಕಂದರೆ ತುಂಬ ಕ್ಷೇತ್ರಗಳಲ್ಲಿ JDS ರಿಸಲ್ಟ್ ಮಾಡ್ಕೋಬೋದು. ಈಗ ಎಕ್ಸಾಂಪಲ್ ಮೈಸೂರು ಜಿಲ್ಲೆಯಲ್ಲಿ ಪ್ರಿಯಾಪಟ್ನ ವೆಂಕಟೇಶ್ ಅವ್ರು ಮತ್ತೆ ಎಲೆಕ್ಷನ್ ನಿಂತ್ಕೋತಾರೆ ಇಲ್ವೋ ಗೊತ್ತಿಲ್ಲ. ಕಾಂಗ್ರೆಸ್ಗೆ ಸೂಕ್ತ ಅಭ್ಯರ್ಥಿ ಯಾರನ್ನು ಗೊತ್ತಿಲ್ಲ. ಮಾದೇವ್ ಅವರು ಆರಾಮ್ಸೆ ಗೆಲ್ತಾರೆ JDS ಇಂದ. CS ಪುಟ್ಟರಾಜು ಅವರು ಯಾಕೆ ಸೋದ್ರು, ನೆಕ್ಸ್ಟ್ ಟೈಮ್ ಗೆದ್ದೇ ಗೆಲ್ತಾರೆ, ಖಂಡಿತವಾಗ್ಲೂ ಅವಕಾಶ ಸಿಗುತ್ತೆ. ಈ ಥರ ಸಾಕಷ್ಟು ಕ್ಷೇತ್ರಗಳಿದ್ದಾವೆ. ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿ ಆಗಿದ್ದಾರೆ, ಅತಿ ದೊಡ್ಡ ಮಟ್ಟದಲ್ಲಿ ಪಕ್ಷವನ್ನು ಸಂಘಟಿಸ್ತಾ ಇದ್ದಾರೆ, ಪ್ರಧಾನಿ ನರೇಂದ್ರ ಮೋದಿ ಅವರ ಬೆಂಬಲ ಇದೆ. ಇವೆಲ್ಲದರ ನಡುವೆ BJP JDS ಖುಷಿ ವಿಚಾರನೆ. BJP ಮೈತ್ರಿ ಇರೋದ್ರಿಂದ BJP ಗುಡ್ ನ್ಯೂಸ್ ಈ ಸರ್ವೆ. ಆದರೆ JDSಗೆ ಇದು ಗುಡ್ ನ್ಯೂಸ್ ಅಲ್ಲ. ಹೀಗಾಗಿ JDS ಪಕ್ಷವನ್ನು ಸಂಘಟಿಸುವಂಥ ಎಲ್ಲ ಕೆಲಸವನ್ನು ಮಾಡಬೇಕಾಗಿರುವಂಥ ಜವಾಬ್ದಾರಿ ಈಗಿರೋದು ನಿಖಿಲ್ ಕುಮಾರಸ್ವಾಮಿ ಅವರ ಮೇಲೆ. ವೀಕ್ಷಕರೇ, ಸರ್ವೆ ಬಗ್ಗೆ ನಿಮ್ಮ ಅಭಿಪ್ರಾಯ? BJP ಕೊಟ್ಟವರೇ 136ರಿಂದ 159, ಕಾಂಗ್ರೆಸ್ಸು 62ರಿಂದ 82, JDS 3ರಿಂದ 6. ಯಾವ ಸರ್ವೆಗಳು ಇಲ್ಲಿವರೆಗೂ ನಿಜ ಆಗಿಲ್ಲ. ಎಲ್ಲೋ ಒಂದು 10 ಜನ ಸರ್ವೆಗಳು ಮಾಡಿದ್ರೆ ಅದರಲ್ಲಿ ಯಾವುದೋ ಒಂದು ಹತ್ರ ಪತ್ರ ಬಂದಿರುತ್ತೆ ರಿಸಲ್ಟಿಗೆ. ನಾವೇ ಕರೆಕ್ಟ್ ಹೇಳಿದ್ದು ಅನ್ಕೋತಾರೆ. ಯಾವುದೋ ಆ್ಯಕ್ಯುರೇಟ್ ಇರೋದಿಲ್ಲ. ನಿಮ್ಮ ಪ್ರಕಾರ 2028ರ ಚುನಾವಣೆ ಹೇಗಾಗುತ್ತೆ? ನನಗನ್ಸೋದು BJP ಮತ್ತು ಕಾಂಗ್ರೆಸ್ ಎರಡು ಕೂಡ 80ರಿಂದ 90ರ ಆಸುಪಾಸಿಗೆ ಬಂದು ನಿಲ್ಬಹುದು. JDS ಮತ್ತಷ್ಟು ಗೇನ್ ಆಗಬಹುದು. ನರೇಂದ್ರ ಮೋದಿ ಅವರು 2028ಕ್ಕೂ ಸಂದರ್ಭದಲ್ಲಿ ಪ್ರಧಾನಿಯಾಗಿ ಇರ್ಬೋದೇನೋ. ಆದರೆ ಅವ್ರು ಹೇಳಿರೋ ಪ್ರಕಾರ 75 ವರ್ಷ ಆದಮೇಲೆ ಅಧಿಕಾರ ನಡೆಸ್ತಾರಾ ಇಲ್ವಾ ಗೊತ್ತಿಲ್ಲ. ಹೀಗಾಗಿ ಆಕ್ಟಿವ್ ಪಾಲಿಟಿಕ್ಸಲ್ಲಿ ಇರ್ತಾರಾ? BJPಯಲ್ಲಿ, ಕರ್ನಾಟಕ BJPಯಲ್ಲಿ ಯತ್ನಾಳ್ ಬಣ, ವಿಜಯೇಂದ್ರ ಬಣ ಎಲ್ಲವನ್ನ ನಿಭಾಯಿಸ್ಕೊಂಡು ನುಗ್ಗುತ್ತಾ? ಅದೇ ರೀತಿ ಕಾಂಗ್ರೆಸ್ಗೂ ಪ್ರಾಬ್ಲಮ್ ಇದೆ. ಮುಖ್ಯಮಂತ್ರಿ ಬದಲಾಗಬೇಕು. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಏನೆಲ್ಲ ಆಗಬಹುದು. ಅಟ್ ದ ಸೇಮ್ ಟೈಮ್ JDS ಅಲ್ಲಿ ಕೂಡ ಒಂದಷ್ಟು ಜನ ನಾಯಕರು ಇನ್ನೂ ಖುಷಿಯಾಗವ್ರೆ ಅಂತ ನನಗನ್ಸಲ್ಲ. ಎಸ್ಪೆಷಲಿ GT ದೇವೇಗೌಡರು ಕಾಂಗ್ರೆಸ್ಗೆ ಜೈ ಜೈ ಅಂತಿರ್ತಾರೆ, ಕಾಂಗ್ರೆಸ್ಗಂದರೆ ಸರ್ಕಾರಕ್ಕೆ. ಮತ್ತು ಅದಕ್ಕೆ ಅವ್ರು ರಿಯಾಕ್ಷನ್ ಕೊಟ್ಬಿಡ್ತಾರೆ, ಹೌದು ಸಿದ್ದರಾಮಯ್ಯ ಅವ್ರು ನಮ್ಮ ಕೆಲಸ ಮಾಡಿಕೊಡ್ತಾರೆ, ಅವ್ರ ಪರವಾಗಿ ಒಳ್ಳೆ ಮುಖ್ಯಮಂತ್ರಿ ಅಂತೀವಿ, ತಪ್ಪೇನು ಅಂತ. ಆದರೆ ಒಲವು ಯಾವಾಗ ಯಾರ ಕಡೆ ಏನಾಗುತ್ತೆ ಗೊತ್ತಿಲ್ಲ. ಹೀಗಾಗಿ ಈ ಸರ್ವೆ ಬಗ್ಗೆ ನಿಮ್ಮ ಅಭಿಪ್ರಾಯ? ಹಾಗೆ 2028ಕ್ಕೆ ಏನಾಗ್ಬೋದು, ಯಾವ ಪಾರ್ಟಿಗೆ ಎಷ್ಟು ಬರ್ಬೋದು? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.